ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಶೋಭಾ. ನಾನು ಇವತ್ತು ಪನ್ನೀರು, ಕಡಲೆಕಾಳು ಮತ್ತು ತೊಗರಿಕಾಳು. ಸೊ ನಮ್ಮ ಮನೆಯಲ್ಲಿ ಏನೇ ವೆಜಿಟೇಬಲ್ ಇರಲಿ, ಬಟಾಣಿ ಇರಲಿ, ಸೊ ಪನ್ನೀರೊಂದಿಗೆ ತುಂಬಾ ಚೆನ್ನಾಗಿರುವಂಥ ಒಂದು ಗ್ರೇವಿ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ, ಕಡಿಮೆ ಮಸಾಲೆನ ಬಳಸ್ಕೊಂಡು. ಸೊ ಯಾವ ರೀತಿ ನಾವು ಚಪಾತಿ, ಪರಾಟ ಮೇಲೆ ಈ ಗ್ರೇವಿನ ಮಾಡ್ಕೊಳ್ಳೋದು ಅಂಥೇಳಿ. ಸೊ ಬನ್ನಿ ಫ್ರೆಂಡ್ಸ್, ಕ್ವಿಕ್ಕಾಗಿ ಹೋಗಿ ನೋಡ್ಕೊಂಬರೋಣ. ಸೊ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ, ಸೊ ಇವತ್ತು ಪನ್ನೀರ್ ರೆಸಿಪಿಯೊಂದಿಗೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ವಿಡಿಯೋನ ಸ್ಕಿಪ್ ಮಾಡಲಾರ್ದೆ ಪೂರ್ತಿ ನೋಡಿ, ಓಕೆನಾ. ಫಸ್ಟು ಮಸಾಲೆನ ರುಬ್ಕೊಳ್ಳೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಇಲ್ಲಿ ನಾನು ಸ್ವಲ್ಪ ಕೊತ್ತಂಬರಿ, ಇಷ್ಟೇ ಶುಂಠಿ ತೊಗೊಂಡಿದ್ದೀನಿ, ಸ್ವಲ್ಪ ನಾನು ಧನಿಯಾ, 2 ಟೊಮೆಟೊ, 5 ಗೋಡಂಬಿ. ಗ್ರೇವಿ ನಮಗೆ ಗಟ್ಟಿಯಾಗಬೇಕು ಅಂದರೆ ಸ್ವಲ್ಪ ಗೋಡಂಬಿ, ಕಡಲೆಪಪ್ಪು ಹಾಕ್ಕೊಳ್ಬೇಕಾಗತ್ತೆ. ಗೋಡಂಬಿ ಒಂದು 5, ಕಸೂರಿ ಮೇಥಿ, ಜೀರಾ ಮತ್ತು ಸೋಂಪು, ಒಂದೇ ಏಲಕ್ಕಿ, 1 ಲವಂಗ, 3-4 ಚಕ್ಕೆ, ಒಂದು ಈರುಳ್ಳಿ ಅಂದರೆ ಒಂದು ಚಿಕ್ಕ ಈರುಳ್ಳಿ, ಒಂದಿಷ್ಟು ಕೊಬ್ಬರಿ, 1-2 ಬೆಳ್ಳುಳ್ಳಿ. ಇಷ್ಟು ಬೆಳ್ಳುಳ್ಳಿ ಸಿಪ್ಪೆ ಸುಲಿದಿರ ಹಾಕ್ಕೊಳ್ತಾ ಇದ್ದೀನಿ. ಸೊ ಇಷ್ಟೇ ಸಾಕು ಫ್ರೆಂಡ್ಸ್. ಇಷ್ಟು ಮಸಾಲೆನ ರುಬ್ಕೊಂಬರೋಣ. ನೀರು ಹಾಕಿ ಗಟ್ಟಿ ಗ್ರೇವಿನ ರುಬ್ಕೊಬರ್ತೀನಿ. ಮಸಾಲೆ ರುಬ್ಕೊಳ್ಬೇಕು. ಒಗ್ಗರಣೆಗೆ ಬಂದು 2 ಮೆಣಸಿನ್ಕಾಯಿ, ಅರ್ಧ ಈರುಳ್ಳಿ, 4 ಗೋಡಂಬಿ, ಜೀರಿಗೆ, ಸಾಸಿವೆ, ಕರಿಬೇವು, ಎಣ್ಣೆ. ಮತ್ತು ನಾನು ತೊಗೊಂಡಿದ್ದೀನಿ ಕಡಲೆಕಾಳು. ನಿಮ್ಗೆ ಎಷ್ಟು ಬೇಕೋ ಕಡಲೆಕಾಳು ನೋಡ್ಕೊಳ್ಳಿ. ಸೊ ನಾನು ಒಂದು 200 ಗ್ರಾಮ್ ಆಗೋಷ್ಟು ಒಂದು 5 ಅವರ್ ಮುಂಚೆನೇ ಕ್ಲೀನಾಗಿ ವಾಶ್ ಮಾಡಿ ಸೊ ನೆನೆ ಹಾಕಿದ್ದೀನಿ. ಇಷ್ಟು ನೆನಿಬೇಕು. ಮತ್ತು ತೊಗರಿ ಕಾಳು ಬಿಡಿಸ್ಬಿಟ್ಟು ಅದರ ಕಾಳು ಕೂಡ ಇವಾಗ ಜಸ್ಟ್ ನೀರಲ್ಲಿ ಹಾಕಿಟ್ಟಿದ್ದೀನಿ. 200 ಗ್ರಾಮ್ ನಂದಿನಿ ಅವ್ರ ಪನ್ನೀರ್ ತೊಗೊಂಡಿದ್ದೀನಿ. ನೀವು ಮನೆ ಹೋಮ್ ಮೇಡ್ ಪನ್ನೀರ್ ಇದ್ದರೂ ಅದನ್ನು ತೊಗೊಳ್ಳಿ. ಸೊ ನಾನು ಹಾಫ್ ಆಲ್ರೆಡಿ ಪಪ್ಪು ತಿನ್ನಿಸಿ ಅಂದರೆ ಒಂದು 200 ಗ್ರಾಮ್ ಅಷ್ಟು ಪನ್ನೀರ್ ತೊಗೊಂಡಿದ್ದೀನಿ. ಇದನ್ನು ಟ್ಯೂಬ್ಸ್ ಆಗಿ ನಾನು ಆಮೇಲೆ ಕಟ್ ಮಾಡೋದು ತೋರಿಸ್ತೀನಿ. ಸೊ ಬನ್ನಿ ಒಂದೊಂದಾಗಿ ಸೊ ಯಾವ ರೀತಿ ಮಾಡ್ಕೊಂಬರೋದು. ಇಷ್ಟಿದೆ, ತುಂಬಾ ಸಿಂಪಲ್ ಆಗಿರೋಂಥ ಒಂದು ಗ್ರೇವಿ ರೆಸಿಪಿ ರೆಡಿ ಆಗುತ್ತೆ. ಫಸ್ಟು ಮಸಾಲೆನ ರುಬ್ಕೊಳ್ಳೋಣ. ಗ್ಯಾಸ್ ಮೇಲೆ ನಾನು ಕುಕ್ಕರ್ ಇಟ್ಟಿದ್ದೀನಿ ಫ್ರೆಂಡ್ಸ್. ಇವಾಗ ಕುಕ್ಕರ್ ಬಿಸಿ ಆಗ್ತಾ ಇದ್ದಂಗೆ ಫಸ್ಟು ಎಣ್ಣೆನ ಒಂದು 4 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಹಾಕ್ಕೊಳ್ಳೋದ್ರಿಂದ ಪನ್ನೀರ್ ಗ್ರೇವಿ ತುಂಬಾ ಚೆನ್ನಾಗಿರುತ್ತೆ. ಸೊ ಇಷ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿ ಆಗಲಿ. ಏನು ಕುಕ್ಕರಲ್ಲಿ ಮಾಡ್ತಾಯಿದ್ದಾರೆ ಅಂದ್ಕೋಬೇಡಿ. ಸೊ ಕುಕ್ಕರಲ್ಲಿ ನಾನು ಫಸ್ಟು ಕಾಳೆಲ್ಲ ಬೇಯಿಸ್ಕೊಂಡು ಲಾಸ್ಟಲ್ಲಿ ಕೊನೆಯಲ್ಲಿ ಕುಕ್ಕರ್ ವಿಜಿಲ್ ಹಾಕಿ ಲಾಸ್ಟ್ ಇಳಿಸ್ಬಿಟ್ಟು ಇನ್ನೊಂದು ಸರಿ ಗ್ಯಾಸ್ ಆನ್ ಮಾಡಿ ಕುಕ್ಕರಲ್ಲಿನೇ ಪನ್ನೀರ್ ಹಾಕಿ ಇನ್ನೊಂದು 5 ನಿಮಿಷ ಬಾಡಿಸ್ಕೊತೀನಿ. ಪೂರ್ತಿ ವ್ಲಾಗ್ಸ್ನ ನೋಡಿ ನಿಮಗೆ ಗೊತ್ತಾಗುತ್ತೆ. ಎಣ್ಣೆ ಬಿಸಿ ಆದ ಕೂಡಲೇ ಫಸ್ಟು ಗೋಡಂಬಿನ ಹಾಕ್ಕೊಳ್ಳೋಣ, ಈರುಳ್ಳಿ, ಮೆಣಸಿನ್ಕಾಯಿ, ಸ್ವಲ್ಪ ಜೀರಿಗೆ, ಸಾಸಿವೆ ಮತ್ತು ಕರಿಬೇವು. ಸೊ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಫಸ್ಟು ಈರುಳ್ಳಿ ಮತ್ತು ಗೋಡಂಬಿ ಎಲ್ಲ ಚೆನ್ನಾಗಿ ಫ್ರೈ ಮಾಡಿದ್ರೆ ಗ್ರೇವಿ ತುಂಬಾ ಚೆನ್ನಾಗಿರುತ್ತೆ. 1 ಸ್ಪೂನ್ ಆಗುವಷ್ಟು ಅಚ್ಚಕಾರದ ಪುಡಿ ಫಸ್ಟಿಗೆ ಸೇರಿಸ್ಕೋಬೇಕು. ನಮಗೆ ಕಲರು ಚೆನ್ನಾಗಿ ಬರುತ್ತೆ ಗ್ರೇವಿ. ಸೊ ಹಾಗಾಗಿ ರುಬ್ಬಿರೋವಂಥ ಮಸಾಲೆ ಸೇರಿಸ್ಕೊಂಡು ಒಂದು 2 ನಿಮಿಷ ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ನಾವು ಹಸಿದೆ ರುಬ್ಬಿರೋದ್ರಿಂದ ಮಸಾಲೆ ಒಂದು 2 ನಿಮಿಷ ಎಣ್ಣೆಲಿ ಚೆನ್ನಾಗಿ ಬಾಡಿಸ್ಕೊಂಡು ಆದಮೇಲೆ ಮಿಕ್ಕಿದ್ದು ಮಸಾಲೆಗಳನ್ನ ಆ್ಯಡ್ ಮಾಡ್ಕೊಳ್ಳೋಣ. ಬಟಾಣಿ ಇಲ್ಲ, ಸಾರಿ, ಇದು ಕಡಲೆಕಾಳು ಮತ್ತು ತೊಗರಿ ಕಾಳು ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಮಸಾಲೆ ಬಾಡಿ 5 ನಿಮಿಷ ಬಾಡೋದ್ಮೇಲೆ ಸೊ ಇದನ್ನು ಹಾಕಿ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ಸ್ವಲ್ಪ ಅರಿಶಿನ ಪುಡಿ, 1 ಸ್ಪೂನ್ ಆಗೋಷ್ಟು ಗರಂ ಮಸಾಲ ಮತ್ತು 1 ಸ್ಪೂನ್ ಆಗೋಷ್ಟು ನಾನು ಪನ್ನೀರ್ ಮಸಾಲ ಪೌಡ್ರನ್ನ ತೊಗೊಂಡಿದ್ದೀನಿ. ಸೊ 1 ಸ್ಪೂನ್ ಆದರೆ ಸಾಕು. ಯಾವುದೇ ನಿಮ್ಮ ಹತ್ರ ಕಂಪ್ನಿದಾಗಿರ್ಬೋದು. ಸೊ ಅದನ್ನು ಹಾಕ್ಕೊಳ್ಳಿ. 1 ಸ್ಪೂನ್ ಆಗೋಷ್ಟು ಮಾತ್ರ ಹಾಕಿದ್ದೀನಿ. ಸೊ ಇನ್ನೂ 1 ಟೈಮ್ ಆಗೋಷ್ಟಿದೆ. ಸೊ ಇವಾಗ ಒಂದು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ತುಂಬಾ ಟೇಸ್ಟ್ ಇರುತ್ತೆ. ಇಡ್ಲಿ ಮನೆ ಗಮ್ ಅಂತ ಇರುತ್ತೆ. ಸೊ ನಿಮ್ಗೆ ಹೋಟ್ಲಲ್ಲೂ ಕೂಡ ನಿಜವಾಗ್ಲೂ ಅಂದರೆ ಇಷ್ಟೊಂದು ಟೇಸ್ಟಿಯಾಗಿರೋಂಥ ಗ್ರೇವಿ ಮಾಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ, ಅಷ್ಟು ಟೇಸ್ಟಿಯಾಗಿರುತ್ತೆ. ಸೊ ಬೇಕಾದರೆ ಒಂದು ಸರಿ ಟ್ರೈ ಮಾಡಿ ಹೇಗಿರುತ್ತೆ ಅಂತ ಹೇಳಿ ತಪ್ಪದಿರೇ ಕಮೆಂಟ್ ಮಾಡಿ. ಗ್ರೇವಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ನೀರು ಎಷ್ಟು ಬೇಕು, ನಾವು ಗಟ್ಟಿ ಗ್ರೇವಿ ಹೋಟೆಲ್ ಸ್ಟೈಲ್ ಮಾಡ್ತಾ ಇರೋದ್ರಿಂದ ನೀರು ಸ್ವಲ್ಪನೇ ಹಾಕ್ಕೊಳ್ತೀನಿ. ಇದೇ ಮಿಕ್ಸಿ ಜಾರ್ ತೊಳೆದು ನೋಡಿ, ಇನ್ನೂ ಮಸಾಲೆ ಇದೆ, ಮಿಕ್ಸಿ ಜಾರ್ ತೊಳೆದು ಇದರಲ್ಲೇ ನೀರು ಹಾಕ್ಕೊಳ್ತೀನಿ. ಸೊ ನೋಡ್ಬೋದು ಫ್ರೆಂಡ್ಸ್, ನಾನು ಮಿಕ್ಸಿ ಜಾರ್ ತೊಳೆದು ಇಷ್ಟು ನೀರು ಅಂದರೆ 1 ಗ್ಲಾಸ್, ಇಷ್ಟು ಗ್ಲಾಸಿಂದ 1 ಗ್ಲಾಸ್ ನೀರು. ನಿಮ್ಗೆ ಎಷ್ಟು ಸಾರು ಬೇಕಂದರೆ ಸಾರು ಕೂಡ ಮಾಡ್ಕೋಬೋದು. ಸೊ ನಾನು ಗ್ರೇವಿ ಚಪಾತಿಗೆ ಮಾಡ್ಕೋತಾ ಇದ್ದೀನಿ. ಸೊ ಹಾಗಾಗಿ ನೋಡಿ ಇಷ್ಟು ಸಾಕು. ಇನ್ನು ಮತ್ತೆ ನೀರು ಹಾಕ್ಕೊಳ್ಳೋಂಗಿಲ್ಲ. ಇದು ಚೆನ್ನಾಗಿ ನಾನು 4ರಿಂದ 5 ವಿಜಿಲ್ ಹಾಕಿಸ್ಕೋತೀನಿ. ಯಾಕಂದರೆ ಕಾಳು ಚೆನ್ನಾಗಿ ಸಾಫ್ಟ್ ಆಗೋ ರೀತಿ ನಮಗೆ ಬೇಯಬೇಕು. ಸೊ ಹಾಗಾಗಿ ಇನ್ನು ಇದನ್ನು ನಾನು ಲಿಡ್ ಕ್ಲೋಸ್ ಮಾಡಿ ಕರೆಕ್ಟಾಗಿ 5 ವಿಜಿಲ್ನ ಹಾಕಿಸ್ಕೋತೀನಿ. ಮತ್ತು ಆಮೇಲೆ ಕುಕ್ಕರ್ ತಣ್ಣಗಾದ್ಮೇಲೆ ಮತ್ತು ಲಾಸ್ಟಲ್ಲಿ ಕೊನೆಯಲ್ಲಿ ನಾವು ಪನ್ನೀರ್ ಯಾವ ಥರ ಆ್ಯಡ್ ಮಾಡೋದು ಅಂಥೇಳಿ ಮತ್ತೆ ತೋರಿಸ್ತೀನಿ. ಸೊ ಪನ್ನೀರು ನಾವು ಚಿಕ್ಕದಾಗಿ ಟ್ಯೂಬ್ಸಾಗಿ ಕಟ್ ಮಾಡ್ಕೊಳ್ಳೋಣ.
ನೋಡಿ ಇಷ್ಟು ಕಟ್ ಮಾಡ್ಕೋಬೇಕು. ಸಣ್ಣ ಸಣ್ಣ ಟ್ಯೂಬ್ಸ್ ಆಗಿ ಕಟ್ ಮಾಡಿಕೊಂಡ್ರೆ ಜಾಸ್ತಿ ಆಗುತ್ತೆ ಮತ್ತು ಟೇಸ್ಟಿನೂ ಇರುತ್ತೆ. ನಮಗೆ ಕಡಲೆಕಾಳಿಗೆಲ್ಲನೂ ಮ್ಯಾಚ್ ಆಗೋ ರೀತಿ ಇರುತ್ತೆ. ಸೊ ಓಕೆ ಫ್ರೆಂಡ್ಸ್, ಎಲ್ಲನೂ ಸೊ ಈ ರೀತಿಯಾಗಿ ಕಟ್ ಮಾಡ್ಕೋತೀನಿ. ಗ್ರೇವಿ ಸೊ ಆಗಿದೆ. ಕುಕ್ಕರ್ ಕೂಡ ತಣ್ಣಗಾಗಿದೆ. ಸೊ ಇವಾಗ ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ ನಾನು ಯಾವ ಥರ ಆಗಿದೆ ಗ್ರೇವಿ ಅಂಥೇಳಿ. ಸೊ ನೋಡ್ಬೋದು ಫ್ರೆಂಡ್ಸ್, ಸೇಮ್ ಡಾಬಾದಲ್ಲಿ ಹಿಂಗೆ ಇರುತ್ತಲ್ವ ನೋಡಿ. ಸೊ ಈ ಗ್ರೇವಿನ ಇವಾಗ ನಾವು ಪನ್ನೀರ್ ಯಾವ ಥರ ಆ್ಯಡ್ ಮಾಡ್ಕೊಳ್ಳೋದು ಅಂತ ಹೇಳಿ ನೋಡ್ಕೊಳ್ಳೋಣ. ಫಸ್ಟ್ಗೆ ಗ್ಯಾಸ್ ಆನ್ ಮಾಡ್ಕೊಳ್ಳೋಣ. ಆಮೇಲೆ ಕುಕ್ಕರ್ನ ಇಟ್ಟು ಗ್ರೇವಿನ ಇನ್ನೊಂದು ಸರಿ ಕುದಿಸ್ಕೋಬೇಕು. ಸೊ ಗ್ರೇವಿ ಇಷ್ಟ ಆಗಿದೆಯಲ್ವಾ. ಸೊ ಇವಾಗ ನಾವು ಪನ್ನೀರ್ನ ಟ್ಯೂಬ್ಸ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಒಂದು 5 ನಿಮಿಷ ಕುದಿಸ್ಕೋಬೇಕು. ಯಾಕಂದರೆ ಅದು ಕೂಡ ಪನ್ನೀರ್ ಕೂಡ ಮಸಾಲೆ ಹಿಡಿಬೇಕಲ್ವ. ಸೊ ಹಾಗಾಗಿ ಎಲ್ಲ ಪನ್ನೀರ್ನ ಸೊ ಸೇರಿಸ್ಕೊಳ್ಳೋಣ ಫಸ್ಟ್ಗೆ. ಸೊ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಇದು ಸಪ್ಪೆ ಸಪ್ಪೆ ಅನ್ನಿಸ್ಬಾರ್ದಲ್ವ ನಮಗೆ. ಸೊ ಕೆಲವೊಬ್ರು ಹಂಗೆ ಹಾಕಿ ಗ್ಯಾಸ್ನ ಆಫ್ ಮಾಡಿಬಿಡ್ತಾರೆ. ಸೊ ಆ ಥರ ಇದೆ, ಏನು ಮಾಡಬಾರ್ದು. ಸೊ ಒಂದು 5 ನಿಮಿಷ ಕುದಿಸ್ಕೊಡೋದ್ರಿಂದ ನಮಗೆ ಪನ್ನೀರು ಚೆನ್ನಾಗಿ ಉಪ್ಪು ಎಲ್ಲ ಹಿಡಿದು ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ಗ್ರೇವಿ. ನೋಡಿ ಇಷ್ಟು ಅದಕ್ಕಿರಬೇಕು ನಮಗೆ. ಚಪಾತಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಸೊ ನಾನು ಅದಕ್ಕೆ ಕಾಂಬಿನೇಷನ್ ಅಂಥೇಳಿ ಚಪಾತಿ ಕೂಡ ಮಾಡ್ಕೋತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ ಈ ರೆಸಿಪಿ. ಕರೆಕ್ಟಾಗಿ 5 ನಿಮಿಷ ಅಷ್ಟೇ ಚೆನ್ನಾಗಿ ಕುದಿಸ್ಕೊಂಡ್ರೆ ಎಣ್ಣೆ ಎಲ್ಲ ಮೇಲೆ ತೇಲಬೇಕು. ನೋಡಿ ಎಷ್ಟು ಚೆನ್ನಾಗಿದೆ ಅಂಥೇಳಿ. ಸೊ ನೀವು 2 ರಿಂದ 3 ದಿವಸ ಇಟ್ಕೊಂಡು ತಿನ್ಬೋದು, ಅಷ್ಟು ರುಚಿಯಾಗಿರುತ್ತೆ. ಬಟ್ ಈ ಥರ ಮಾಡೋದ್ರಿಂದ ಅಡುಗೆ ಒಂದೇ ದಿವಸದಲ್ಲಿ ಖಾಲಿ ಆಗುತ್ತೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ದೊಡ್ಡವರಿಂದ ಚಿಕ್ಕವರವ್ರಿಗೂ ಇಷ್ಟ ಆಗುವಂಥ ಸೊ ಪನ್ನೀರ್ ಕಡಲೆಕಾಳು ಮತ್ತು ತೊಗರಿಕಾಳು ಗ್ರೇವಿ ನೋಡಿ. ಒಂದು 5 ನಿಮಿಷ ಕುದೀಲಿ. ಈ ಕಡೆ ಚಪಾತಿ ಕೂಡ ರೆಡಿ ಆಗ್ತಾ ಇದೆ. ಅಷ್ಟು ಇದನ್ನು ಕಡಿಮೆ ಉರಿಯಲ್ಲಿ ಕುದಿಸ್ಕೊಳ್ಳೋಣ. ಮತ್ತು ತಳ ಅಂದಿರೋ ಹಾಗೆ ಸ್ವಲ್ಪ ಹಿಂಗೆ ತಿರ್ಗಿಸ್ಕೊತಾ ಇರಿ. ತುಂಬಾ ಟೇಸ್ಟಿ ಆಗುತ್ತೆ ಗ್ರೇವಿ. ಸೊ ಫೈನಲ್ ಟಚ್ ಇದು. ಸೊ ನೋಡ್ಬೋದು ಫ್ರೆಂಡ್ಸ್, ನಾನಿವಾಗ ಗ್ಯಾಸ್ನ ಆಫ್ ಮಾಡ್ಕೊಂಡಿದ್ದೀನಿ. ಸೊ ಈ ರೀತಿ ಇರುತ್ತೆ. ಸೊ ಈ ಥರ ಗಟ್ಟಿಯಾಗಿರಬೇಕು ಗ್ರೇವಿ, ತುಂಬಾ ಚೆನ್ನಾಗಿರುತ್ತೆ. ಸೊ ಕಾಳು ಅಷ್ಟೇ ನಮಗೆ ಕಾಳು ಮುಟ್ಟಿದ್ರೆ ನೋಡಿ ಇಷ್ಟು ಬೆಂದಿರಬೇಕು. ಪರ್ಫೆಕ್ಟಾಗಿ ಆಗಿದೆ. ತುಂಬಾ ರುಚಿಯಾಗಿರೋವಂಥ ಪನ್ನೀರ್ ಗ್ರೇವಿ ರೆಡಿ ಆಯಿತು. ಸೊ ನಿಮ್ಗೆ ಹೋಟ್ಲಲ್ಲೂ ನಿಜವಾಗ್ಲೂ ಇಷ್ಟು ಚೆನ್ನಾಗಿರೋಂಥ ಗ್ರೇವಿ ಮಾಡೋಕ್ಕೆ ಸಾಧ್ಯ ಇಲ್ಲ, ಅಷ್ಟು ರುಚಿಯಾಗಿರುತ್ತೆ. ಸಿಂಪಲ್ ಮಸಾಲೆ, ಎಲ್ಲರ ಮನೇಲಿ ಇರೋವಂಥ ಮಸಾಲೆನ ಯೂಸ್ ಮಾಡಿ ಸೊ ನಾನು ಪನ್ನೀರ್ ರೆಸಿಪಿನ ತೋರಿಸಿದ್ದೀನಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಪಾಲಕ್ ಪನ್ನೀರ್ ರೆಸಿಪಿನ ತೋರಿಸ್ತೀನಿ. ನನ್ನ ಡೈಲಿ ವ್ಲಾಗ್ಸ್ ಎಲ್ಲ ನೋಡ್ತಾ ಇರಿ. ನೋಡಿ ಫ್ರೆಂಡ್ಸ್, ನಾನು ಚಪಾತಿಗೆ ಸರ್ವ್ ಮಾಡಿದ್ದೀನಿ. ತುಂಬಾ ರುಚಿಯಾಗಿರೋಂಥ ಈ ಪನ್ನೀರ್ ಗ್ರೇವಿ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಇನ್ ದ ನೆಕ್ಸ್ಟ್ ವ್ಲಾಗ್. ಸೊ ನೀವು ಬೇಕಾದರೆ ಇದರ ಜೊತೆಗೆ ಕ್ರೀಮ್ ಕೂಡ ಆ್ಯಡ್ ಮಾಡ್ಕೋಬೋದು. ಫ್ರೆಶ್ ಕ್ರೀಮ್ ಯೂಸ್ ಮಾಡ್ಕೋಬೋದು, ಇಲ್ಲ ಮಸಾಲ ಹಾಕ್ಕೊಂಡು ತಿನ್ಬೋದು. ಸಖತ್ತಾಗಿರೋಂಥ ಸೊ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ನೋಡ್ಕೊಂಡ್ರಲ್ವಾ ಫ್ರೆಂಡ್ಸ್, ಪನ್ನೀರ್ ಮತ್ತು ಕಡಲೆಕಾಳು ತೊಗರಿಕಾಳು ಗ್ರೇವಿನ ಸೊ ತುಂಬ ರುಚಿಯಾಗಿರೋಂಥ ಗ್ರೇವಿ ರೆಸಿಪಿ ನಿಮ್ಮೊಂದಿಗೆ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ನಮ್ಮ ಮನೆಯಲ್ಲಿ ಮಾಡುವಂಥ ಎಷ್ಟೋ ರೆಸಿಪಿಗಳು ಶೇರ್ ಮಾಡ್ತಾ ಇರ್ತೀನಿ. ಸೊ ಈ ವಿಡಿಯೋ ನಿಮಗೆ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗಿರುತ್ತೆ ಅಂತ ಹೇಳಿ ತಪ್ಪದಿರ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ನನ್ನ ಪನ್ನೀರ್ ರೆಸಿಪಿಯೊಂದಿಗೆ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಏನು ಮಾಡಿ ನಾಳೆ ಇನ್ನೊಂದು ಹೊಸ ರೂಟೀನ್ ಜೊತೆ ಬರ್ತೀನಿ. ಸೊ ಓಕೆ ಫ್ರೆಂಡ್ಸ್, ಮತ್ತು ಈ ವ್ಲಾಗ್ಸ್ ಇಲ್ಲಿಗೆ ಏನು ಮಾಡ್ತೀನಿ, ಡೈಲಿ ವ್ಲಾಗ್ಸ್ ಎಲ್ಲನೂ ಡೈಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಡೈಲಿ ವಿಡಿಯೋಸ್ ಎಲ್ಲ ನೋಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಮತ್ತು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರ್ತೀನಿ. ವ್ಲಾಗ್ನ ಇಲ್ಲಿಗೆ ಏನು ಮಾಡಿ ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಬರ್ತೀನಿ ಫ್ರೆಂಡ್ಸ್. ಬಾಯ್.